ನಿಮಗೆ ಆಶ್ಚರ್ಯ ಅನಿಸುತ್ತೆ ಎಷ್ಟು ಭಾಗಗಳಿವೆ ಅಂತಂದರೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಇದೆ, ಮುಖ ಸಾಮುದ್ರಿಕ ಶಾಸ್ತ್ರ ಇದೆ, ತಿಲರಹಸ್ಯ ಅಂತಂದ್ಬಿಟ್ಟು ನಮ್ಮ ಮುಖದಲ್ಲಿ ಏನು ಕಾಣಿಸ್ತಕ್ಕಂತಹ ಮಚ್ಚೆಗಳು, ಆ ಮಚ್ಚೆಗಳಿಂದ ನಾವು ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ಇನ್ನು ನಾವು ಕೂತ್ಕೊಂಡು ಎದ್ದು ನಾವು ಓಡಾಡೋದು ಎಲ್ಲ ನೋಡಿ ಅದರಿಂದ ಜ್ಯೋತಿಷ್ಯವನ್ನು ಹೇಳ್ತಕ್ಕಂಥದ್ದು ಒಂದು ಶಾಸ್ತ್ರ ಬರ್ತಕ್ಕಂಥದ್ದು. ಇನ್ನು ಅದನ್ನು ಬಾಡಿ ಲ್ಯಾಂಗ್ವೇಜ್ ಅಂತ ಕರೀತಾರೆ ಅಥವಾ ಅಂಗ ಸಾಮುದ್ರಿಕ ಶಾಸ್ತ್ರ ಅಂತ ಕರೀತಾರೆ. ಆಮೇಲೆ ಮ್ಯೂಸಿಕ್ ಥೆರಪಿ, ಅದು ಒಂದು ಜ್ಯೋತಿಷದ ಭಾಗ. ಯಾಕೆಂದರೆ ಯಾವ ಯಾವ ರೋಗಗಳಿಗೆ ಯಾವ ಯಾವ ರಾಗಗಳನ್ನು ಹೇಳಿದ್ರೆ ವಾಸಿಯಾಗತ್ತೆ, ಆಯಾ ರೋಗಗಳು ಯಾವ ಯಾವ ಗ್ರಹದಿಂದ ಬರ್ತಕ್ಕಂಥದ್ದು, ಆ ಗ್ರಹಕ್ಕೆ ಸಂಬಂಧಪಟ್ಟ ರಾಗಗಳನ್ನು ಹಾಕಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕೂಡ ಒಂದು ಸಂಗೀತ ಚಿಕಿತ್ಸೆಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಹೋಮ ಚಿಕಿತ್ಸೆ, ಯಾವ ಗ್ರಹದ ದೋಷದಿಂದ ಯಾವ ಹೋಮವನ್ನು ಮಾಡಿದ್ರೆ ಅದು ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಡ್ತಕ್ಕಂಥದ್ದು ಕೂಡ ಅದು ಹೋಮ ಚಿಕಿತ್ಸೆಯಲ್ಲಿ ಬರುತ್ತೆ.